ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಹಾಗಲಕಾಯಿ ಬೀಜದ ಪೌಡ್ರ್ ಮಾಡಿ ಅದನ್ನು ಹಾಲಲ್ಲಿ ಕುಡಿಯೋದು. ಅಂದರೆ ಈ ಶುಗರ್ ಇದ್ದವರು ಅವರಿಗೆ ಎಲ್ಲ ಹಾಗಲಕಾಯಿ ತಿಂದರೆ ಅಂದರೆ ಹಾಗಲಕಾಯಿ ತಿನ್ನಲ್ವಲ್ಲ, ಎಲ್ಲರೂ ಏನು ಮಾಡ್ತಾರೆ, ಹಾಗಲಕಾಯಿ ಹೆಚ್ಕೊತಾರೆ. ಹಾಗಲಕಾಯಿಯಲ್ಲಿರೋ ಬೀಜನ ಏನು ಮಾಡ್ತಾರೆ, ಒಗ್ಗಿಸ್ತಾರೆ. ಬೀಜ ಕಹಿ ಇರಲ್ಲ, ಗೊತ್ತೇ ಇರಲ್ಲ ತುಂಬ ಜನಕ್ಕೆ. ಬೀಜ ಕಹಿ ಇರುತ್ತೆ ಅಂತೇಳಿ ಏನು ಮಾಡ್ತಾರೆ, ಬೀಜ ಎಲ್ಲ ತೆಗೆದು ಒಗ್ಗಿಸ್ತಾರೆ. ಒಂದು ಬೀಜ ತಿಂದರೆ ನಮ್ಮ ಅಜ್ಜಿ ಎಲ್ಲ ಹೇಳ್ತಿದ್ರು ಹಾಗಲಕಾಯಿ, ಹಂಗಾಗಿ ನಂಗೆ ಹಾಗಲಕಾಯಿ ರೂಢಿಯಾಗಿದೆ. ಒಂದು ಬೀಜ ತಿಂದರೆ ಒಂದು ಸೇರು ತುಪ್ಪ ತಿಂದಷ್ಟಕ್ಕೂ ಸಮಾನ ಅಂತೆ ಒಂದು ಹಾಗಲಕಾಯಿ ಬೀಜದಲ್ಲಿ. ನಾವೇನು ಮಾಡ್ತೀವಿ, ಹಾಗಲಕಾಯಿನೆಲ್ಲ ಒಗ್ಗಿಸ್ತೀವಿ, ತುಪ್ಪ ತಿನ್ನೋಕ್ಕೆ ಚೆನ್ನಾಗಿ ಇಷ್ಟಪಟ್ಟು ತುಪ್ಪ ತಿಂತೀವಿ. ನಾನು ತುಪ್ಪನೇ ತಿನ್ನಲ್ಲ, ನಂಗೆ ಇಷ್ಟನೇ ಆಗಲ್ಲ. ಹಾಗಾಗಿ ಹಾಗಲಕಾಯಿ ಬೀಜದ ರೆಸಿಪಿ ಮಾಡ್ತಾಯಿದ್ದೀನಿ ಇವತ್ತು. ನೋಡಿ, ಒಂದು ಬೌಲ್, ಅಂದರೆ ನಾನು ಇವತ್ತು ಸ್ವಲ್ಪ ಹಾಗಲಕಾಯಿ ಪಲ್ಯ ಮಾಡ್ಕೊಂಡಿದ್ದೆ, ಹಾಗಾಗಿ ಹಾಗಲಕಾಯಿ ಬೀಜ ಇಷ್ಟು ತೊಗೊಂಡಿದ್ದೀನಿ. ನೋಡಿ, ಇದ್ರದ್ದೇ ಇವತ್ತು ಪೌಡ್ರ್ ಮಾಡಿ ಜ್ಯೂಸ್ ಥರನಾದರೂ ಕುಡಿಬೋದು, ಇಲ್ಲ ಬಿಸಿನೀರಿಗೆ ಒಂದು ಲೋಟ ಬಿಸಿನೀರಿಟ್ಟು ಆ ಬಿಸಿನೀರು ಕುದ್ದಾದ್ಮೇಲೆ ಇಳಿಸೋಬೇಕಾದ್ರೆ ಇದೊಂದು ಸ್ಪೂನು ಪೌಡ್ರ್ ಮಾಡಿ ಹಾಕ್ಕೊಂಡಿರೋದನ್ನು ಹಾಕಿನೂ ಕುಡಿಬೋದು, ಇಲ್ಲ ನಾನು ಮಾಡೋ ಥರನೂ ಮಾಡಿ ಕುಡಿಬೋದು. ಬನ್ನಿ, ಇದು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಹಾಗಲಕಾಯಿ ಬೀಜದ ಜ್ಯೂಸು ಇಲ್ಲ ಕಷಾಯ ಏನಾದರೂ ಅನ್ಬೋದು. ಆದರೆ ಶುಗರ್ ಇದ್ದವರಾಗಲಿ, ನಾರ್ಮಲ್ಲಾಗಿ ಇದ್ದವರಾಗಲಿ, ದಿನ ಆಗಲಿಲ್ಲ ಅಂದರೂ ವಾರದಲ್ಲಿ 2 ಸಲನಾದರೂ ಈ ಥರ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿ ಹೆಲ್ತಿಯಾಗಿರ್ತಾರೆ. ಹಾಗಾಗಿ ಬನ್ನಿ ಮಾಡೋಣ. ಗ್ಯಾಸ್ ಹಚ್ಕೊತಾ ಇದ್ದೀನಿ, ಯಾಕಂದರೆ ಈ ಬೀಜನ ಹುರ್ಕೊಬೇಕು. ಬಿಸಿಲು ಇದ್ದರೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಡ್ರೈ ಮಾಡ್ಕೊಬೋದು. ನಮಗೆ ಬಿಸಿಲು ಇಲ್ವಲ್ಲ, ಹಾಗಾಗಿ ಇದರಲ್ಲೇ ಹುರ್ಕೊತೀನಿ. ಇದರಲ್ಲಿ ಎಷ್ಟು ಪೌಡ್ರ್ ಆಗುತ್ತೋ ಅದೇ ಇದ್ಬೇಕು. ಈಗ ಬಿಸಿ ಮಾಡ್ಕೊತೀನಿ. ಹಿಂದಿನ ಕಾಲದವ್ರು ಯಾಕೆ ಹೆಲ್ತಿಯಾಗಿದ್ರು ಅಂದರೆ ಇದರಿಂದನೇ ಹೆಲ್ತಿಯಾಗಿದ್ರು. ನಾವು ಯಾಕೆ ಇಷ್ಟು ಟೊಳ್ಳಿದ್ದೀವಿ ಅಂದರೆ ಇದೇ ಲೆಕ್ಕ. ಈಗ ಇದು ಹುರ್ದಿದ್ದು ಆಗಿದೆ, ತೆಗಿತೀನಿ. ಸಾಕು, ಇಷ್ಟು ಹುರ್ಕೊಂಡ್ರೆ ಸಾಕು. ನೋಡಿ, ಸೇಮ್ ಶೇಂಗಾ ಬೀಜ ನೋಡ್ದಂಗೆ ಆಗುತ್ತೆ. ನೋಡಿ, ಸಿಪ್ಪೆ ತೆಗ್ದು ಶೇಂಗಾ ಬೀಜ ನೋಡ್ದಂಗೆ ಆಗುತ್ತೆ. ಎಲ್ಲ ಇದು ಕಹಿ ಇರುತ್ತೆ ಅಂದರೆ ಇದನ್ನೇ ತೆಗಿತಾರೆ. ಇದು ಕಹಿ ಇರಲ್ಲ ಬೀಜ, ಯಾಕಂದರೆ ಎಲ್ಲೇ ನೋಡಿ ಬೇಕಾರೆ ಹಾಗಲಕಾಯಿ ಸಿಪ್ಪೆ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಒಳಗಡೆ ಹುಳ ಇರುತ್ತೆ, ಅಂದರೆ ಬೀಜದಲ್ಲಿ ಹುಳ ಇರುತ್ತೆ. ಯಾಕಂದರೆ ಬೀಜ ಕಹಿ ಇರಲ್ಲ, ಹಂಗಾಗಿ ಅಲ್ಲಿ ಹುಳ ಇರುತ್ತೆ. ಹಾಗಲಕಾಯಿ ಮೇಲೆ ಚೆನ್ನಾಗೇ ಇರುತ್ತೆ, ಹಾಗಲಕಾಯಿ ಕಹಿ ಇರುತ್ತೆ. ಹಾಗಾಗಿ ಆಮೇಲೆ ನೆಕ್ಸ್ಟ್ ನೋಡಿ, ಗೋಡಂಬಿ, ಒಂದು 4 ಕಾಳು ಮೆಣಸು, ಒಂದು ಚಿಟಿಕೆಯಷ್ಟು ಸೋಂಪು, ಒಂದು 1/4 ಸ್ಪೂನಷ್ಟು ಜೀರಿಗೆ, 1/4 ಸ್ಪೂನಷ್ಟು ಸೋಂಪು, ಒಣಕೊಬ್ಬರಿ ಒಂದು ಸ್ವಲ್ಪ, ಗೋಡಂಬಿ ಒಂದು 4ರಿಂದ 5 ತೊಗೊಂಡಿದ್ದೀನಿ. ಇವನ್ನೆಲ್ಲ ಈಗ ಹುರ್ಕೊತೀನಿ. ಇದ್ರಲ್ಲಿ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ ಇವನ್ನೆಲ್ಲ. ತುಂಬ ಸೀಸ್ಕೊಳಕ್ಕೆ ಹೋಗ್ಬೇಡ್ರಿ, ಹಂಗೆ ಸ್ವಲ್ಪ ಬೆಚ್ಚಗಾಗಲಿ. ಈಗ ಇದಾಗಿದೆ, ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ಅಂದರೆ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಇದಾಗಿದೆ ಈಗ. ನೋಡಿ, ಚಟಪಟ ಅಂತ ಸೌಂಡ್ ಬರ್ತಿದ್ದಲ್ಲ, ಈಗ ಇದು ತಣ್ಣಗಾಗಕ್ಕೆ ಬಿಡೋಣ. ಚೂರು ತಣ್ಣಗಾಗಲಿ. ನೋಡಿ, 2 ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಮಿಕ್ಸಿ ಮಾಡೋಕ್ಕೆ ತೋರಿಸ್ತೀನಿ. ಈಗ ಇದು ತಣ್ಣಗಾಗಿದೆ, ಇದನ್ನು ನಾನು ಮಿಕ್ಸಿಗೆ ಹಾಕಿ ಎಲ್ಲ ಒಟ್ಟಿಗೆ ಮಾಡ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿಗೆ ಹಾಕ್ತೀನಿ, ಪೌಡ್ರ್ ಮಾಡ್ಕೊಳ್ಳೋಣ. ಇದನ್ನ ಪೌಡ್ರ್ ಮಾಡ್ಕೊತೀನಿ. ಈಗ ಪೌಡ್ರ್ ಮಾಡ್ಕೊಂಬಂದಿದ್ದೀನಿ. ನೋಡಿ, ಈ ರೀತಿ ಇದೆ. ವಾರಕ್ಕೊಂದ್ಸಲ ಫ್ರಿಜ್ ಇದ್ರೆ ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೊಳ್ರಿ, ಚೆನ್ನಾಗಿರುತ್ತೆ. ದಿನ ಟೀ ಬದಲಿಗೆ ಇದನ್ನು ಬೆಳಗ್ಗೆ ಹೊತ್ತು ಶುಗರ್ ಇದ್ದವರಿಗಾದರೂ ಮಾಡಿಕೊಡಿ, ಇಲ್ಲಾಂದರೆ ಎಲ್ಲರೂ ಕುಡಿಬೋದು. ಇದೇನು ಕುಡಿಯೋಕ್ಕೇನು ಕಹಿ ಇರಲ್ಲ, ಏನಿರಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಮಾಡ್ತೀನಿ. ಈಗ ಗ್ಯಾಸ್ ಹಚ್ಕೊಂಡು ಒಂದು ಲೋಟ ಹಾಲು ಹಚ್ಕೊತೀನಿ. ಒಂದು ಪಾತ್ರೆಗೆ
ಆ ಹಾಲಿಗೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ನಂಗೆ ಎಷ್ಟು ಬೇಕಷ್ಟು, ತುಂಬ ಗಟ್ಟಿ ಇರುತ್ತೆ ಈ ಹಾಲು. ಅದಕ್ಕೆ ಈಗ ಈ ಹಾಲು ಸ್ವಲ್ಪ ಕುದೀಲಿ. ಇದು ಕುದ್ಮೇಲೆ ಬೆಲ್ಲ ಬೇಕು ಅಂದ್ರೂ ಹಾಕ್ಕೊಬೋದು, ಇಲ್ಲಾಂದ್ರೆ ಆಪ್ಷನಲ್. ಬೆಲ್ಲ ಬೇಕೇ ಬೇಕು ಅನ್ನೋದೇನಿಲ್ಲ. ಈಗ ಈ ಹಾಲು ಕುದೀಲಿ ಚೂರು. ಈಗ ಹಾಲು ಕುದೀತಾ ಇದೆ. ಈಗ ಮಾಡಿಟ್ಕೊಂಡಿರೋಂಥ ಪೌಡ್ರನ್ನ 1 ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿ, 1 ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ ನಾನು ಹಾಲಿಗೆ. ಇದಕ್ಕೆ ಇದು ಮಾಮೂಲಿ ಬೆಲ್ಲ ಅಲ್ಲ, ಅಂದ್ರೆ ನಾಟಿ ಬೆಲ್ಲ ಅಂತ ನಮ್ಮ ಕಡೆ ಅಂತಾರೆ. ಹಾಗಾಗಿ ಆ ಬೆಲ್ಲನ ಅಂದ್ರೆ ಮಕ್ಕಳಿಗೆಲ್ಲ ತಿನ್ಸಕ್ ತಂದಿರ್ತೀವಿ. ಆ ಬೆಲ್ಲ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇದು ತುಂಬ ಸ್ವೀಟು ಇರಲ್ಲ, ಹಾಗಾಗಿ ಈ ಬೆಲ್ಲ ಯೂಸ್ ಮಾಡೋದು ಒಳ್ಳೆಯದು. ಇದೊಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ನೋಡಿ. ಈಗ ಲೋಟಕ್ಕೆ ಹಾಕ್ಕೊಂಡಿದ್ದೀನಿ. ಒಂದು ಚೂರು, ಒಂದೇ ಒಂದು ಹನಿ ಕಹಿ ಬರಲ್ಲ. 100% ನಾನು ಹೇಳ್ತಾ ಇದ್ದೀನಿ, ಯಾಕಂದರೆ ಇದನ್ನು ನಾನು ಟ್ರೈ ಮಾಡಿದ್ದೀನಿ, ಹಾಗಾಗಿ ಹೇಳ್ತೀನಿ. ಒಂದೇ ಒಂದು ಚೂರು ಕಹಿ ಬರಲ್ಲ. ಈಗ ಬಿಸಿ ಇದೆ, ಆದರೂ ನಾನು ಕುಡಿದು ತೋರಿಸ್ತೀನಿ. ಸೂಪರಾಗಿದೆ ಮಾತ್ರ ಕುಡಿಯೋದಕ್ಕೆ. ಇದನ್ನ ಎಲ್ಲರೂ ಕುಡಿತಾರೆ. ಇದನ್ನ ಮಾಡಿಕೊಡಿ. ಬೀಜ ಇನ್ಮೇಲೆ ಹಾಗಲಕಾಯಿ ಬೀಜನ ಒಗಾಸಕ್ಕೆ ಹೋಗಬೇಡಿ, ತುಂಬ ಚೆನ್ನಾಗಾಗುತ್ತೆ. ಈ ರೆಸಿಪಿ ಮಾಡಿಕೊಡಿ. ಇದ್ರ ಕಷಾಯ ಅಂತ ಹೇಳ್ಕೊಟ್ರು ಸುಮ್ಮನೆ ಕುಡಿತಾರೆ. ಇನ್ಮೇಲೆ ಇದನ್ನೇ ಮಾಡಿಕೊಡಿ ಅಂತ ಹೇಳ್ತಾರೆ ನೋಡಿ. ಹಾಗಿದೆ ಅಂದರೆ ಈ ಇದನ್ನ ಮಾತ್ರ ಸ್ವಲ್ಪ ಬೀಜನ ಚೆಂದ ಹುರ್ಕೊಂಡು, ಇಲ್ಲ ಬಿಸಿಲಿದ್ರೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಳ್ರಿ. ಒಣಗಿಸ್ಕೊಂಡು ಪೌಡ್ರ್ ಮಾಡಿ. ಸ್ವಲ್ಪ ತರ್ತರಿಯಾಗಿರಬಾರ್ದಲ್ವ, ನೈಸಾಗಿದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ. ಸೂಪರಾಗಿದೆ. ಒಂಚೂರು ಕಹಿ ಇಲ್ಲ ಫ್ರೆಂಡ್ಸ್. ಚಾಲೆಂಜ್ ಮಾಡಿ ಹೇಳ್ತೀನಿ, ಎಲ್ಲಾದರೂ ಬೀಜ ಕಹಿ ಇದೆ ಅಂತ ಹೇಳ್ಬಿಟ್ರೆ ಚಾಲೆಂಜ್ ಮಾಡ್ತೀನಿ ನಾನು. ಬೇಕಾದ್ರೆ ಒಂಚೂರು ಕಹಿ ಇರಲ್ಲ. ತುಂಬ ಚೆನ್ನಾಗಿದೆ. ಸರಿ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರಿ. ಶುಗರ್ ಇದ್ದವ್ರಿಗೆ ಎಲ್ರಿಗೂ ಈ ಥರ ಮಾಡಿಕೊಡಿ. ಅವರು ಖುಷಿಯಿಂದ ಕುಡಿತಾರೆ, ನಾವು ಹೆಲ್ತಿಂದ ಇರ್ತೀವಿ. ಬಾಯ್.